ದೇವ. ಅದೇನೆಂದರೆ ಹ ಹಣೆಯಲ್ಲಿ ಕುಂಕುಮ ಬಟ್ಟನ್ನು ನಿಟ್ಟು ತೋಳುಗಳಿಗೆ ಬಿಗಿಯಾದ ಕುಪ್ಪಸವನ್ನು ತೊಟ್ಟು ಮೂಗಿಗೆ ಮುತ್ತುರತ್ತೆಗಳನ್ನು ಸರಿ ಮಾಡಿಸಿಕೊಂಡು ಗಂಧ ಕಸ್ತೂರಿಯಂ ತೀಡಿ ಚಂದವಾದ ತುಟಿ ಮೃದುವಾದ ಗಲ್ಲ ಕೋಗಿಲೆ ಕಂಠ ಕಂಠದೊಳ ಧರಿಸಿದ ಕಂಠೀರದ ಹಾರಂಗಳು ಎಷ್ಟು ಶೃಂಗಾರವಾಗಿರಬಹುದು ನೋಡಿದೀರಾ ಸಾರಥಿ. ಈ ಸುಂದರಾಂಗಿಯ ತುಟಿ ಬಣ್ಣವನ್ನು ನೋಡಿ ಹೊಂಡ ಹಣ್ಣು ಮೊರೆಯನ್ನು ತೋರಿಸಲಾರದೆ ಅಡವಿಗೆ ಹೋಗಿ ಪೊದೆಯಲ್ಲಿ ಹಡಗಿಕೊಂಡಿತು. ಭಲೆ ಸಾರಥಿ ಭೂಪತಿ, ಇವಳ ಕುತ್ತಿಗೆ ತ್ರಿವೆಳಗಳನ್ನು ನೋಡಿ ಎದುರಿಗೆ ನಿಲ್ಲಲಾರದೆ ಶಂಕವೋ ವಿನಾಶಿಕೆಗೊಂಡ ಸದಸ್ಥಳನ್ನು ಸೇರಿತು. ಈ ಕನಕತ್ಕಲಾಂಗಿಯ ಕುಂಭ ಕುಚದ್ವಯಗಳನ್ನು ನೋಡಿದೆಯಲ್ಲ ಸಾರಥಿ. ಇದಕ್ಕೊಂದು ಶ್ಲೋಕ ಉಂಟು, ಹೇಳುವನೆ ಕೇಳು. ಚೆನ್ನಾಗಿ ಹೇಳಿದೇವ. ರಸಿಕ ಜನ ಸಂಭಾಷಣೆ ತೂ ರಸಿಕ ಜನ ವರ್ತನ ಕಲಭಂ ಲಂಬ ಕುಚ ಸ್ತ್ರೀ ಹಾಲಿಂಗನೆ ತೂ ನಿಂಬ ಕುಚ ಸ್ತ್ರೀ ಪಾದ ಪ್ರಾಣನ ಉತ್ತಮ್. ಅಲ್ಲ ಸಾರಥಿ ಭೂಪತಿ, ಇದರ ತಾತ್ಪರ್ಯವೇನೆಂದರೆ ಏನು ದೇವ, ರಸಿಕತೆ ಎಲ್ಲವರ ಕೂಡ ಮಾತನಾಡುವುದಕ್ಕಿಂತಲೂ ರಸಿಕತೆ ಇದ್ದ ಜನರನ್ನು ತೊಡಿಬಿ ಜಗಳಾಡುವುದಲೇಸು. ಕೈಗೆ ಮೀರಿದ ಕುಚಗಳುಳ್ಳ ಸ್ತ್ರೀಗಳನ್ನು ಹಾಗೆ ಆಲಿಂಗನ ಮಾಡುವುದಕ್ಕಿಂತಲೂ ನಿಂಬೆ ಹಣ್ಣಿನಂತೆ ಕುಚಗಳುಳ್ಳ ಸ್ತ್ರೀಯಳ ಪಾದದಿಂದ ಒದಿಸಿಕೊಂಬುವುದು ಲೇಸೆಂದು ಶಾಸ್ತ್ರವಿರುವುದು. ಅದರಂತೆ ಈ ಕೋಮಲಾಂಗಿಯ ಕುಚದ್ವಯಗಳು ನಿಂಬೆ ಹಣ್ಣಿನಂತೆ ಗಟ್ಟಿಯಾಗಿ ಎಷ್ಟು ಮೋಹಗೊಳಿಸುವ ನೋಡಿದಿರ ಸಾರಥಿ. ಎಲ್ಲ ಸಾರಥಿ ಭೂಪತಿ, ಇರಲಿ ಹೀಗೆ ಎನ್ನು ಮಾತನಾಡಿಸಿ ನೋಡುವನು. ಎಲೆ ಪ್ರಿಯ ಸುಂದರಿ, ನಿನ್ನ ಪ್ರಿಯ ಸುಂದರನು ಬಂದಿರುವನು, ಒಂದು ಮಾತನಾಡು. ಸುಮ್ಮನೆ ಯಾತಕ್ಕೆ ನಿಮ್ಮ ತಾಯಿ ಹತ್ತಿರ ಕುಳಿತಿರುವೆ? ನಾನು ಎಷ್ಟು ಮಾತನಾಡಿಸಿದರೂ ಇವಳ ಮಾತನಾಡದೆ ಇರಬಳು. ಎಲ್ಲ ಸಾರಥಿ ಭೂಪತಿ, ನೀನು ಸ್ವಲ್ಪ ಇದ್ದ ನಡಿ. ಇವಳನ್ನು ವಿಚಾರಿಸಿ ನೋಡಿವೆ. ಎಲೆ ಎಣ್ಣೆ, ಗಜ ನಿಂಬೆ ಹಣ್ಣೆ, ಸುಲಿದ ಬಾಳೆಣ್ಣೆ, ನಿನ್ನ ಸಲುವಾಗಿ ನಾನೇ ಬಂದಿರುವೆನು. ನಾನೇ ನಿನ್ನ ಪಥದ ಗಂಡನು. ಇನ್ಯಾತಕ್ಕೆ ತಡ, ಎನ್ನ ಹಿಂದೆ ಬಾ. ಇಲ್ಲವೇ ನಿನ್ನ ಕರ ಬಿಡದೆ ಎಳೆಯುವ ಸುಂದರಿ. ಆ ಕುಲಗೇಡಿ ಕೃಷ್ಣನ ಮಗನನ್ನು ಲಗ್ನ ಮಾಡಿಕೊಂಡಿದ್ದರೆ ನೀನು ಏನು ಸುಖ ಪಡುತ್ತಿದ್ದೆ? ಇಲ್ಲಿ ರಾಣಿ, ಪಣವೇಣಿ, ಮೃದವೇಣಿ, ಇಕೋ ಇಡೀ ನನ್ನ ರಾಜ್ಯದ ಪಟ್ಟದ ಉಂಗುರವನ್ನು ಕೊಡುವೆನು, ನಿನ್ನ ಬೆರಳಿಗೆ ಧರಿಸಿಕೋ, ಬೇಗನೆ ತೆಗೆದುಕೋ. ಗುಡರಾಜ ವದನೆ, ಮದಗದ ಗಾಮಿನಿ, ಏ ಕಾಮಿನಿ, ಸುಮ್ಮನೆ ಯಾತಕ್ಕೆ ಕುಳಿತಿರುವೆ ಎನ್ನ ಕೂಡ ಒಂದು ಮಾತನಾಡು. ವ್ಯಸನವನ್ನು ಬಿಟ್ಟು ಸಂತೋಷವನ್ನು ಪಟ್ಟು ಎನ್ನ ಹಿಂದೆ ಬಾ. ಇಲ್ಲವೇ ನಿನ್ನ ಕರ ಬಿಡದೆ ಎಳೆಯುವ ಸುಂದರಿ. ಮನ್ಮಥನ ಗಂಡನೆಂಬುವುದನ್ನು ಮರಿ. ನಾನೇ ಪಟ್ಟದ ಗಂಡನೆಂದರೆ ಸರಿ. ನಾರಿ ಮದನ ಕಠಾರಿ ಮಾತಿನ ಮಿಟಾರಿ, ನೀನಾಗಬೇಡ ಬೆದರಿದ ಚಿಗ್ರಿಯ ಮರಿಯಂತೆ ಗಾಬರಿ.